ಇದು ಪ್ರಕರಣ ಆಗಿದ್ದು ಆ್ಯಕ್ಚುಲಿ ಮೇದಲ್ಲಿ, ಲಾಸ್ಟ್ ಇಯರ್ ಮೇದಲ್ಲಿ ಆಗಿತ್ತು. ಈವ್ನಿಂಗ್ ಅರೌಂಡ್ ಬಿಟ್ವೀನ್ 8 to 10 ವೈದ್ಯರು ಇರ್ತಾರೆ. ವೈದ್ಯರು ಅವರು ಖಾಸಗಿ ಕ್ಲಿನಿಕ್ಗೆ ಹೋಗಿರ್ತಾರೆ. ಮನೆಯಲ್ಲಿ ಒಬ್ಬಂಟಿಯಾಗಿ ಅಜ್ಜಿ ಇರ್ತಾರೆ, ಅವ್ರ ತಾಯಿ. ಏನು ಒಬ್ಬನು ಆರೋಪಿ ಇದ್ದಾನೆ ಆ ಮನೆಗೆ ಎಂಟ್ರಾಗ್ತಾನೆ, ಬಾಗಿಲು ಹಾಕಿರೋದಿಲ್ಲ. ಮನೆಗೆ ಎಂಟ್ರಾಗಿ ಅವರಿಗೆ ಕೈಕಾಲು ಕಟ್ಟಿ ಬಾತ್ರೂಮಲ್ಲಿ ಲಾಕ್ ಮಾಡಿ ಅವ್ರ ಮೈ ಮೇಲಿರುವ ಚಿನ್ನಾಭರಣವನ್ನು ದೋಚ್ಕೊಂಡು ಹೋಗಿರ್ತಾನೆ. ಸೊ ತುಂಬ ಗಂಭೀರವಾಗಿರುವ ಪ್ರಕರಣ ಆಗಿತ್ತು. ಸ್ಥಳ ಪರಿಶೀಲನೆ ಎಲ್ಲ ಮಾಡಿದ್ವಿ ಮತ್ತು ತಾಂತ್ರಿಕ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ಅಂತಂದರೆ ಸುತ್ತಮುತ್ತಲಿನ ಎಲ್ಲ CCTVಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ವಿ. ನಮ್ಮ ಪರಿಶೀಲನೆ ನಂತರ ಕೆಲವು ಕುರುಗಳು ಸಿಕ್ಕಿದ್ವು. ಅದರಲ್ಲಿ ವಿಶೇಷವಾಗಿ ಪ್ರಶಂಸಿಸಬೇಕಾಗಿದ್ದು ಈಗಿನ ಏನು ಬ್ರಹ್ಮಪುರ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ಅವರ ಕ್ರೈಮ್ ಟೀಮ್ ಮತ್ತು ACP ಸೌತ್ ಈ ಒಂದು ಕಂಟಿನ್ಯೂಯಸ್ ಪರ್ಸಿವರೆನ್ಸ್ಲಿಂದ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಬಂಧಿತನಾದವನ ಆರೋಪಿ ಹೆಸರು ಶಿವಕುಮಾರ್ ಅಲಿಯಾಸ್ ದಡಿಯಾ ಶಿವ ಅಂತ. ಬೇಸಿಕಲಿ ಅರೌಂಡ್ 35 years, ಮೂಲತಃ ಬೆಂಗಳೂರವನು. ಇವನ ಒಂದು ಅಪರಾಧ ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಅಂತಾರಾಜ್ಯ ಅಪರಾಧಿ ಇದ್ದಾನೆ ಇವನು. ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕ ವಿವಿಧ ರಾಜ್ಯಗಳಲ್ಲಿ ಇವನ ಮೇಲೆ ಅಪರಾಧಗಳಿದ್ದಾವೆ. ಮತ್ತು ಇನ್ನೊಂದು ಗಮನಿಸಬೇಕಾಗಿದ್ದಂತಂದರೆ ಇವನ ಮೇಲೆ ಬರೇ ರಾಬ್ರಿ, ದರೋಡೆ ಅಷ್ಟೇ ಅಲ್ಲ, ಮನೆಗಳತನ ಪ್ರಕರಣಗಳಿದ್ದಾವೆ, ವೆಹಿಕಲ್ ವಾಹನ ಕಳ್ಳತನ ಪ್ರಕರಣಗಳಿದ್ದಾವೆ, ಕೊಲೆ ಪ್ರಕರಣ ಇವನ ಮೇಲಿದೆ. ಮತ್ತು ಇವನನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಒಳಪಡಿಸಿದಾಗ ತಿಳಿದು ಬಂದಿರೋದೇನಂತಂದರೆ ಇವನ ಏನು ಹೆಂಡತಿ ಇದ್ದಾರೆ, ಬೇಸಿಕಲಿ ಶಿ ಈಸ್ ಫ್ರಮ್ ಗುಲ್ಬರ್ಗ, ಆಳಂದ್ ಅಲ್ಲಿ ಲೆಂಗ್ಟಿ ಗ್ರಾಮದವರಿದ್ದಾರೆ. ಸೊ ಅವರಿಗೆ ಭೇಟಿಯಾಗಲಿಕ್ಕೆ ಬಂದಿರ್ತಾನೆ. ಇನ್ನೊಂದು ಇದರಲ್ಲಿ ಗಮನಿಸಬೇಕಾಗಿದ್ದೇನಂತಂದರೆ ಕಲಬುರಗಿದಲ್ಲಿ ಮಾಡಿರುವಂಥ ಫಸ್ಟ್ ಅಫೆನ್ಸ್. ಆಮೇಲೆ ಚಿತ್ತೂರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರ್ತಾನೆ. ಬೇಲಲ್ಲಿ ಹೊರಗಡೆ ಬಂದು ಅವನ ಹೆಂಡತಿ ಜೊತೆ ಇಲ್ಲಿ ವಾಸಕ್ಕೆ ಬಂದಾಗ ಈ ಅಪರಾಧ ಮಾಡಿ ಹೋಗಿರ್ತಾನೆ. 1 week ಇಲ್ಲಿ ಇದ್ದಿರ್ತಾನೆ. ಆ ಟೈಮಲ್ಲಿ ಹಣಕ್ಕೆ ಏನು ಖರ್ಚಿಗೆ ಬೇಕಾಗಿರುತ್ತೆ ಆ ಟೈಮಲ್ಲಿ ಅಪರಾಧ ಮಾಡಿರ್ತಾನೆ. ಸೊ ವೆರಿ ರಿಮೋಟ್ ಎವಿಡೆನ್ಸ್ ಇತ್ತು ನಮಗೆ. ತುಂಬ ಕಠಿಣವಾದ ಪ್ರಕರಣ ಇತ್ತು. ಆದರೂ ನಮ್ಮ ತನಿಖಾ ಏನು ಸಿಬ್ಬಂದಿ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಉತ್ತಮ ಒಂದು ಪತ್ತೆಯನ್ನು ಮಾಡಿದ್ದಾರೆ. ಇದೇ ರೀತಿ ತಾವು ನೋಡಿದ್ರಿ, ಕಳೆದ 1.5 ತಿಂಗಳ ಹಿಂದೆ ಒಬ್ಬನು ಪುಣೆಯಿಂದ ಮಹಾರಾಷ್ಟ್ರದಿಂದ ಟ್ರೈನ್ ಹತ್ತಿ ಕನ್ಯಾಕುಮಾರಿ ಹೋಗಬೇಕಾದ್ರೆ ಟ್ರೈನ್ ಟಿಕೆಟ್ ಇಲ್ಲದೆ ಆಕ್ಸಿಡೆಂಟಲ್ಲಾಗಿ ಕಲಬುರಗಿದಲ್ಲಿ ಅಪರಾಧ ಮಾಡ್ತಾನೆ. ಅದರಲ್ಲೂ ಕೂಡ ನಮ್ಮ ಸ್ಟೇಷನ್ ಬಜಾರ್ದವರು ಆರೋಪಿಯನ್ನು ಬಂಧಿಸಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ವಿ. ಸೊ ವಿ ಆರ್ ಟ್ರೈಯಿಂಗ್ ಬೆಸ್ಟ್. ಎಲ್ಲಿ ನಮಗೆ ಸಣ್ಣ ಪುಟ್ಟ ಕುರುಗಳಿದ್ದರೂ ಅವುಗಳನ್ನು ಪತ್ತೆ ಮಾಡದೆ ಬಿಡ್ತಾ ಇಲ್ಲ. ಇದರಲ್ಲೂ ಕೂಡ ಈ ಆರೋಪಿಯನ್ನು ಬಂಧಿಸಲಾಗಿದೆ. ಇದರಲ್ಲಿ ಶ್ರಮಿಸಿದ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಪ್ರಶಂಸನಾ ಪತ್ರಗಳನ್ನು ನೀಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ. ಒಂದೇ ಮನೇಲಿದ್ದರು, ಅವ್ರದ್ದು ಏನು ಡಾಕ್ಟ್ರ್ ಇದ್ದಾರೆ, ಅವರು ಪ್ರೈವೇಟ್ ಕ್ಲಿನಿಕ್ ಹೋಗಿದ್ದ ಸಂದರ್ಭದಲ್ಲಿ ಅವರು ಮನೇಲಿ ಒಬ್ಬರೇ ಇರ್ತಾರೆ. ಓನ್ಲಿ ರಾಬ್ರಿ ಮಾಡಿರೋಂಥದ್ದು, ಬೇರೆ ಏನೂ ಕಳ್ತನ ಮಾಡಿಲ್ಲ. ಅದು ಅವನು ತಲೆನೇ ಹಾಕಿಲ್ಲ ಅವನು.